ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿ ಮುಟ್ಟುಗೋಲು. ಮರಿಗೌಡಗೆ ಸೇರಿದ 10 ಸ್ಥಿರ ಆಸ್ತಿ ಜಪ್ತಿಯನ್ನ ಮಾಡಿದೆ ಇಡಿ. ಇದೀಗ 8 ಅಕ್ರಮ ಮೂಡ ನಿವೇಶನ, 3 ಸ್ಥಿರ ಆಸ್ತಿಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿಯನ್ನ ಮುಟ್ಟುಗೋಲು ಮಾಡಿಕೊಂಡಿದ್ದಾರೆ ಇಡಿ. ಮರಿಗೌಡಗೆ ಸೇರಿದ 10 ಸ್ಥಿರ ಆಸ್ತಿಯನ್ನ ಜಪ್ತಿ ಮಾಡಿದ್ದಾರೆ. 8 ಅಕ್ರಮ ಮೂಡ ನಿವೇಶನ, 3 ಸ್ಥಿರ ಆಸ್ತಿಗಳನ್ನ ವಶಕ್ಕೆ ಪಡೆಯಲಾಗಿದೆ. 20.85 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಮೂಡ ಸೈಟ್ಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಹಾಗಾಗಿ ಇದೀಗ ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿರುವಂಥದ್ದು. ಮರಿಗೌಡಗೆ ಸೇರಿದಂತಹ 10 ಸ್ಥಿರ ಆಸ್ತಿಯನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮುಖಾಂತರ ಇಡಿ ಅವರಿಗೆ ಸೇರಿದಂತಹ 10 ಸ್ಥಿರ ಆಸ್ತಿಗಳನ್ನ ಜಪ್ತಿ ಮಾಡಿರುವಂಥದ್ದು. 8 ಅಕ್ರಮವಾಗಿ ಮೂಡ ನಿವೇಶನಗಳನ್ನ ಹೊಂದಿದ್ರು, 3 ಸ್ಥಿರ ಆಸ್ತಿಗಳನ್ನ ಹೊಂದಿದ್ರು. ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದೀಗ ಇಡಿ ಅಧಿಕಾರಿಗಳು. ಇನ್ನು 20.85 ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೂಡ ಸೈಟ್ಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ಎಲ್ಲವನ್ನ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಅದಾದ ನಂತರ ಇದೀಗ ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಮೂಡ ಮಾಜಿ ಅಧ್ಯಕ್ಷ ಮರಿಗೌಡ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಏನಾಯ್ತು, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಏನು ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯಲ್ಲಿ 1991ರಿಂದನೂ ಕೂಡ ಏನು ಮೂಡದಿಂದ ಸೈಟ್ ವಿತರಣೆ ಆಗಿತ್ತು, ಅಲ್ಲಿಂದನೂ ಕೂಡ ಆಗಿರ್ತಕ್ಕಂಥ ಅಕ್ರಮವನ್ನ ಇಡಿ ವಶಪಡಿಸಿಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನು ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲೂ ಕೂಡ ಏನು ಮರಿಗೌಡ ಅಂತಕ್ಕಂಥವ್ರು ಮೂಡ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಆಗಿದಂತಹ ಅಕ್ರಮಗಳ ವಿಚಾರವಾಗಿ ಇಡಿ ಎಲ್ಲಾ ದಾಖಲಾತಿಗಳನ್ನ ವಶಪಡಿಸಿಕೊಂಡು ಸುಮಾರು 460 ಕೋಟಿ ರೂಪಾಯಿಗೆ ಬೆಲೆ ಬಾಳುವಂತಹ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮರಿಗೌಡರಿಗೆ ಸಂಕಷ್ಟ ಎದುರಾಗಿದೆಯಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಸುಕನ್ಯಾ. ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರಕ್ಕೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು 1991ರಿಂದನೂ ಕೂಡ ಸೈಟ್ ಏನು ವಿತರಣೆ ಆಗಿತ್ತೋ ಅಲ್ಲಿಂದನೂ ಕೂಡ ಅಕ್ರಮ ಆಗಿರ್ತಕ್ಕಂತಹ ಮರಿಗೌಡರಿಗೆ ಸೇರಿದಂತಹ ಅಕ್ರಮ ಸೈಟ್ಗಳನ್ನ ವಶಪಡಿಸಿಕೊಂಡು ಸುಮಾರು 16ರಿಂದ 20 ಸೈಟ್ಗಳ ವಿತರಣೆ ಆಗಿತ್ತು. ಅದನ್ನೆಲ್ಲಾನು ಕೂಡ ಎಲ್ಲಾ ಸೈಟ್ಗಳನ್ನು ಕೂಡ ಅಕ್ರಮವಾಗಿ ಪಡ್ಕೊಂಡಿದ್ದಂತ ಎಲ್ಲಾ ಸೈಟ್ಗಳನ್ನು ಕೂಡ ಇಡಿ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪ್ರಕರಣದಲ್ಲೂ ಕೂಡ ಮೂಡ ಅಧ್ಯಕ್ಷರಾಗಿದ್ದಂತಹ ಮರಿಗೌಡರವರು ಕೂಡ ಅದಕ್ಕೆ ಪಾಲುದಾರ ಆಗಿದ್ದಾರೆ ಅಂತಕ್ಕಂತಹ ವಿಚಾರ ತಿಳಿದು ಬಂದ ಕೂಡಲೇ ಆ ಒಂದು ಪ್ರಕರಣಕ್ಕೂ ಕೂಡ ಎಲ್ಲಾ ರೀತಿಯ ದಾಖಲಾತಿಗಳನ್ನ ವಶಪಡಿಸಿಕೊಂಡು ತನಿಖೆ ಕೈಗೊಂಡಿರ್ತಕ್ಕಂಥದ್ದು ಇಡಿ ಒಂದ್ ಕಡೆ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು ಸುಕನ್ಯಾ. ಎಸ್ ಪುಟ್ಟಸ್ವಾಮಿ, ಇನ್ನೊಂದು ಕಡೆನಲ್ಲಿ ಮರಿಗೌಡಗೆ ಸೇರಿದಂತಹ 10 ಸ್ಥಿರ ಆಸ್ತಿಯನ್ನ ಕೂಡ ಜಪ್ತಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಅದ್ರ ಜೊತೆಗೆ 8 ಅಕ್ರಮ ಮೂಡ ನಿವೇಶನ, 3 ಸ್ಥಿರ ಆಸ್ತಿಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಅವರು ಮರಿಗೌಡರು ಹೇಳಿರ್ತಕ್ಕಂಥದ್ದು, ನಾನು ಯಾವುದೇ ರೀತಿಯ ಅಕ್ರಮವಾಗಿ ಸೈಟ್ಗಳನ್ನ ಪಡ್ಕೊಂಡಿಲ್ಲ ಮತ್ತು ಸ್ಥಿರ ಆಸ್ತಿನೂ ಕೂಡ ಅಕ್ರಮವಾಗಿ ನಾನು ಸಂಪಾದನೆ ಮಾಡಿಲ್ಲ. ಇದುವರೆಗೂ ಕೂಡ ಎಲ್ಲವೂ ಕೂಡ ಏನು ಪಾರದರ್ಶಕವಾಗಿ ಅದು ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗ ಅನ್ನುವಂತಹ ಕಾರಣಕ್ಕಾಗಿ ಇಡಿ ಅರೆಸ್ಟ್ ಮಾಡಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಸುಕನ್ಯಾ. ಧನ್ಯವಾದಗಳು ಪುಟ್ಟಸ್ವಾಮಿ ಹೆಚ್ಚಿನ ಮಾಹಿತಿಗಾಗಿ.